ವಿವಿಧ ಬೇಡಿಕೆಗಾಗಿ ಆಗ್ರಹಿಸಿ ವಸತಿ ಶಾಲೆಗಳ ನೌಕರರ ಸಂಘಟನೆ ವತಿಯಿಂದ ಶಿಕ್ಷಕರು ನಡೆಸುತ್ತಿರುವ ಪ್ರತಿಭಟನೆ ಮುಂದುವರೆದಿದೆ. ಬಾಗಲಕೋಟೆಯ ಜಿಲ್ಲಾಡಳಿತ ಭವನದ ಎದುರು ಟೆಂಟ್ ಹಾಕಿ ಸರದಿ ಸತ್ಯಾಗ್ರಹ ನಡೆಸಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಅಧೀನದ ಕ್ರೈಸ್ತ ವಸತಿ ಶಾಲೆಗಳ ಕಾಯಂ ಶಿಕ್ಷಕರು ಹಾಗೂ ನೌಕರರು ಹಲವು ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ನಗದು ರಹಿತ ಚಿಕಿತ್ಸೆಗಾಗಿ ಜ್ಯೋತಿ ಸಂಜೀವಿನಿ ಅನುಷ್ಠಾನಗೊಳಿಸುವುದು, ಮರಣ ಮತ್ತು ನಿವೃತ್ತಿ ಉಪದಾನ ಸೌಲಭ್ಯ ಒದಗಿಸುವುದು ಸೇರಿದಂತೆ ಇತರ ಸೌಲಭ್ಯ ಒದಗಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಇದೇ ಸಮಯದಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ರಾಜಶೇಖರ್ ಸಿಂಗರೆಡ್ಡಿ ಮಾತನಾಡಿ, ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಹೋರಾಟ ಮುಂದುವರಿಯುತ್ತದೆ ಎಂದು ತಿಳಿಸಿದರು. ನಮ್ಮ ವಸತಿ ಶಾಲೆ ಶಿಕ್ಷಕರ ಮುಖ್ಯ ಬೇಡಿಕೆ ಏನಪ್ಪಾ ಅಂತಂದ್ರೆ ನಿರ್ದೇಶನಾಲಯ ಆಗಬೇಕು. ಯಾಕಂದ್ರೆ ನಾವು ಹಲವಾರು ವರ್ಷಗಳಿಂದ ಸಾಕಷ್ಟು ತೊಂದರೆಗಳನ್ನು ಅನುಭವಿಸುತ್ತಾ ಬಂದಿದ್ದೇವೆ. ಈಗ ರಿಸಲ್ಟ್ ಕೇಳಿದ್ರೆ ಈ ಎಲ್ಲ ಸರ್ಕಾರಿ ಶಾಲೆಗಳಿಗಿಂತಲೂ ಅತಿ ಉತ್ತಮವಾದಂಥ ಫಲಿತಾಂಶವನ್ನು ಕೊಟ್ಟಿದ್ದು ತಮಗೆಲ್ಲ ಗೊತ್ತೈತಿ. ಕಳೆದ ವರ್ಷ ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ನಮ್ಮ ವಸತಿ ಶಾಲೆಯಿಂದನೇ ಅಂಕಿತ ಕೊಂಡವರಂಥ ವಿದ್ಯಾರ್ಥಿನಿಯನ್ನ ನಾವು ಕೊಟ್ಟಿದ್ದೇವೆ. ಇಲ್ಲಿ ಸುಮಾರು ದಿನದ 24 ತಾಸುಗಳು ನಮ್ಮ ಶಿಕ್ಷಕರು ಇಲ್ಲೆಲ್ಲರೂ ನಾವು ಜೊತೆಗೂಡಿ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಒಂದು ಈ ರಾಜ್ಯದ ದಲಿತ ಹಿಂದುಳಿದಂತಹ ಮಕ್ಕಳ ಒಂದು ಶ್ರೇಯೋಭಿವೃದ್ಧಿಗಾಗಿ ಹಗಲಿರುಳು ನಾವು ಶ್ರಮಿಸ್ತಾ ಇದ್ದೇವೆ. ಆದ್ರೆ ಈ ಒಂದು ನಮಗೆ ಯಾವ ರೀತಿ ನಾವು ವಂಚಿತರಾಗಿದ್ದೀವಪ್ಪ ಅಂತಂದ್ರೆ ನಮಗೆ ಇದುವರೆಗೂ KGID ನಂಬರ್ ಇಲ್ಲ. KGID ಅಪ್ಪ ಅಂತಂದ್ರೆ ಕೇವಲ ಅದು ಸರ್ಕಾರಿ ನೌಕರರಿಗೆ ಮಾತ್ರ ಅಂತಕ್ಕಂಥದ್ದು ನಮ್ಮಲ್ಲಿ ಗೊತ್ತಾಗಿದೆ. ವಿಶ್ವ ತಂಬಾಕು ರಹಿತ ದಿನದ ಅಂಗವಾಗಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕುಳಗೇರಿ ಗ್ರಾಮದ ಬಸ್ ನಿಲ್ದಾಣದಲ್ಲಿ ವಿಶೇಷವಾಗಿ ಜಾಗೃತಿ ಮೂಡಿಸುವ ಮೂಲಕ ಗಮನ ಸೆಳೆಯಲಾಯಿತು. ಆರೋಗ್ಯ ಸಿಬ್ಬಂದಿ ಜೊತೆ ಫೀಲ್ಡಿಗಿಳಿದ ವೈದ್ಯಾಧಿಕಾರಿ ಬಸ್ ಏರಿ ತಂಬಾಕು ಗುಟ್ಕಾ ಸೇವಿಸುವ ಪ್ರಯಾಣಿಕರನ್ನು ಗುರುತಿಸಿ ಗುಲಾಬಿ ಹೂ ಕೊಟ್ಟು ಮನವಿಯನ್ನ ಮಾಡಿಕೊಂಡರು. ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಸೇರಿದಂತೆ ಬೇರೆ ಬೇರೆ ಕಾಯಿಲೆಗಳು ಬರುತ್ತವೆ. ನಿಮ್ಮ ಮೇಲೆ ಭರವಸೆ ಇಟ್ಟು ನಿಮ್ಮ ಕುಟುಂಬದವರು ಬದುಕುತ್ತಾರೆ. ಅದನ್ನು ಅರಿತುಕೊಂಡು ಇಂದಿನಿಂದ ತಂಬಾಕು ಸೇವನೆ ಬಿಡಿ ಎಂದು ಬಸ್ ಚಾಲಕರಿಗೆ ಪ್ರಯಾಣಿಕರಿಗೆ ಮನವಿಯನ್ನ ಮಾಡಿದರು. ಗ್ರಾಮದ ಬಸ್ ನಿಲ್ದಾಣಕ್ಕೆ ಬರುವ ಎಲ್ಲ ಬಸ್ಗಳನ್ನು ಏರಿದ ಆರೋಗ್ಯ ಮತ್ತು ಆಶಾ ಕಾರ್ಯಕರ್ತೆಯರು ತಂಬಾಕು ಸೇವಿಸುವ ಜನರಿಗೆ ಗುಲಾಬಿ ಹೂ ಕೊಡುವ ಮೂಲಕ ದುಶ್ಚಟ ಬಿಡಿ ಎಂದು ಜಾಗೃತಿ ಮೂಡಿಸಿದರು. ನಂತರ ಪೊಲೀಸ್ ಠಾಣೆ ಆವರಣದಲ್ಲಿ ಸಾರ್ವಜನಿಕ ಸಭೆ ನಡೆಸಿ ದುಶ್ಚಟಗಳಿಂದ ಆಗುವ ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿದರು. PSI ವಿಠ್ಠಲ್ ನಾಯಕ್ ಮಾತನಾಡಿ, ದುಶ್ಚಟ ಮಾಡುವುದರಿಂದ ಅಪಘಾತಗಳು ಹೆಚ್ಚು ಸಂಭವಿಸುತ್ತವೆ. ಕೆಮಿಕಲ್ ಪದಾರ್ಥಗಳಿರುವ ಗುಟ್ಕಾ ಸಿಗರೇಟ್ ಸೇವನೆಯಿಂದ ಕ್ಯಾನ್ಸರ್ ರೋಗ ಗ್ಯಾರಂಟಿ. ಆದರೆ ಆ ರೋಗದಿಂದ ಹೊರಗೆ ಬರೋದು ಬಹಳ ಕಷ್ಟ. ಅದನ್ನು ಅರಿತುಕೊಳ್ಳಿ. ಕೋಟಿ ಕೋಟಿ ದುಡ್ಡು ಪಡೆದು ಪ್ರಚಾರ ಮಾಡುವ ನಟ ನಟಿಯರು ಕೂಡ ಅವುಗಳನ್ನು ಸೇವಿಸೋದಿಲ್ಲ. ಅವುಗಳನ್ನು ತಯಾರಿಸುವ ಮಾಲೀಕರು ಕೂಡ ಅವುಗಳನ್ನು ಸೇವಿಸುವುದಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಿ ಎಂದು ಹೇಳಿದರು. ಬಾದಾಮಿ ಪೊಲೀಸ್ ಠಾಣೆಯ CPI ಆರೋಗ್ಯ ಸಿಬ್ಬಂದಿಗಳಾದ VI ಅಂಗಡಿ, BS ಎತ್ತಿನಮನಿ, ಆನಂದ್ ಕಮತ್ಗಿ, ಶೈಲಾ ಬನ್ನೂರ್, SF ಎಕ್ಕನ್ನವರ್, ಅಕ್ಷತಾ ಬಡಿಗೇರ್, ಭೀಮ್ಸಿ ಬಂದಕೇರಿ, ದರಿಯಪ್ಪ ನಾಯ್ಕರ್, ಜ್ಯೋತಿ ಸೋಮಾಪುರ್ ಸೇರಿದಂತೆ ಆಶಾ ಕಾರ್ಯಕರ್ತೆಯರು ಇದ್ದರು. ಇವೆಲ್ಲ ಗೊತ್ತಿಲ್ಲ. ಫ್ಯಾಷನ್ ಸಲ ಅವ್ರು ಸಿನಿಮಾ ಹೀರೋಗಳು ಅವ್ರ ಫ್ಯಾನ್ಸ್ ಯಾರ್ಯಾರು ಇರ್ತಾರಂತ ಅವ್ರ ಸ್ಟೈಲ್ನಾಗ ಇವರು ಆ ಯುಫೋರಿಯಲ್ಲಿ ಹೋಗಿ ಸೇರಿಸ್ತಿದ್ದಾರೆ. ಬಟ್ ತಯಾರು ಮಾಡೋನೇನು ಭಾಳ ರಿಚ್ ಆಗ್ತಿದ್ದಾರೆ. ಸೇವಿಸೋನೇನು ಇವನ್ನೆಲ್ಲ ಹಾಳಾಗೋಗಿ ಅವ್ರು ಡೆತ್ ಆಗ್ತಾರೆ. ಹೋಗ್ಬಿಡು
ಮಾಡುವಂಥ ಉತ್ಪನ್ನಗಳಲ್ಲ, ಅದರಲ್ಲಿ ವಿಷಕಾರಿ ಪದಾರ್ಥಗಳಿಂದ ಮನುಷ್ಯನಿಗೆ ಅದನ್ನು ತಿನ್ನುವುದರಿಂದ ಕ್ಯಾನ್ಸರ್ ಭಾಳ ಕಾಣಿಸ್ಕೊಳ್ಳಕತ್ತೈತಿ. ಅದಕ್ಕೆ ನಾವು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊತೀವಿ. ಯಾಕಪ್ಪ ಅಂತಂದ್ರೆ ತಂಬಾಕು ತಿನ್ನುವುದರಿಂದ ಈಗ ಸರ್ಕಾರ ಕ್ಯಾನ್ಸರ್ ಆತಂತಂದ್ರೆ ಅದಕ್ಕೆ ಸರ್ಕಾರನ ಖರ್ಚು ಮಾಡೋದಾಗುತ್ತೆ. ಅದಕ್ಕೆ ಸರ್ಕಾರದ ದುಡ್ಡನ್ನು ನಾವು ಉಳಿಸೋ ಸಂಬಂಧ ಆಗಲಿ, ನಿಮ್ಮ ಆರೋಗ್ಯವನ್ನು ಕಾಪಾಡೋದಕ್ಕಾಗಲಿ ನೀವು ಸ್ವಯಂ ಇದರಿಂದ ನೀವು ತಂಬಾಕುವನ್ನು ತಿನ್ನೋದು ಬಿಟ್ಟರೆ ನಿಮ್ಮ ಆರೋಗ್ಯನೂ ಚೆನ್ನಾಗಿರ್ತೈತಿ, ನಿಮ್ಮ ಹೆಂಡತಿ ಮಕ್ಕಳು